ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನೋಡಿ, ಮಾರ್ನಿಂಗ್ ಬೆಳಗ್ಗೆ ಏನು ಕೆಲಸ ಕೊಟ್ಟಿದ್ದಾರೆ ನಮಗೆ. ಈ ಕೆಲಸ ಮುಗಿಸಿದ್ವಿ. ಹಲೋ, ಗುಡ್ ಮಾರ್ನಿಂಗ್ ಹೇಳ್ರಿ ಆಡಿಯನ್ಸ್ಗೆ. ಈ ಥರ ನಗ್ನಂತ ಹೇಳಬೇಕು. ನಗ್ನಂತ ಹೆಂಗೆ ನಿಮ್ಮ ಆಡಿಯನ್ಸಿಗೆ ಕಾಯ್ತಿರ್ತಾರಾ? ನನಗಲ್ಲ, ನಿಮ್ಮ ಆಡಿಯನ್ಸ್ಗೆ. ನಿಮ್ಮ ಆಡಿಯನ್ಸ್ಗೆ ಗುಡ್ ಮಾರ್ನಿಂಗ್ ಮಾಡು. ಹೋಯ್ ನೋಡಿ ಗೈಸ್, ಈಗ ಗುಡ್ ಮಾರ್ನಿಂಗ್ ಹೇಳು. ಪ್ರೀತಿಯಿಂದ ಹೇಳಿ, ಪ್ರೀತಿಯಿಂದ. ಗುಡ್ ಮಾರ್ನಿಂಗ್. ಇದು ಫೇಕ್ ನನಗೆ ಹೇಳ್ತೀಯ. ಫೇಕ್ ಸ್ಮೈಲ್ ಇದು. ಗುಡ್ ಅಟ್ಲಿ ಸ್ಮೈಲ್ ಕೊಡು. ಗುಡ್ ಅಟ್ಲಿ ಸ್ಮೈಲ್ ಪ್ಲೀಸ್. 1 2. ಐ ವಾವ್, ಎಷ್ಟು ಕ್ಯೂಟ್ ಗೈಸ್. ಗೈಸ್ ಈ ಕೆನ್ನೆ ನೋಡಿ ಗೈಸ್, ಇಲ್ಲಿ ಕ್ಯೂಟ್ ದಾಳಿ. ಏನಕ್ಕೆ ಏನು ಕಾಡಬಾರ್ದು, ಏನಕ್ಕೆ ಹೇಳ್ಬಾರ್ದು, ಏನು ಗೈಸ್ ಇರಿಟೇಷನ್ ಮಾಡೋದು ಎಷ್ಟು ಖುಷಿ ಅಂದರೆ. ವಿಡಿಯೋ ವಿತೌಟ್ ಕ್ಯಾಮ್ರಾ ಇವ್ರು ನಮಗೆ ಇರಿಟೇಷನ್ ಅಂತೀಯಲ್ಲ. ನೋಡಿ ಹೆಂಗೆ ಆಡ್ತಾಳೆ ಗೈಸ್ ಇವಾಗ. ನೋಡಿ ಇಲ್ಲಿ ಹೆಂಗೆ ಆಡ್ತಾಳೆ. ಎರಡು ಹೆಂಗೆ ಆಡ್ತಾವೆ ಮಂಗಗಳು. ಏಯ್ ಮಂಗಗಳ ಅಡಿಯಾಗಿ ಟಿಫನ್ ಮಾಡ್ತಾ ಇರೋದು. ಬಂದೀಗ ನಾನು ಮತ್ತೆ ನೀರು ತರಬೇಕು. ಸೊ ಇವಾಗ ನೀರು ತಗೋಣ. ವಾಶ್ ಮಾಡಿ ಮಡಗಿದ್ದಾರೆ, ನೀರು ತರಬೇಕು. ಸೊ ಒಂದೊಂದೇ ಒಂಥರ ಒಂದು ವಿಷಯ ಕೇಳಿಬಿಟ್ಟು ಮಡಗಿದ್ದಾರೆ. ಮೋಸ ಮಾಡಿದಾಗ ಮಂಕ್ ಅನ್ಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಂಕ್ ಆಗಿ ಮತ್ತೆ ಚೇರಪ್ಪ ಆಗಿ ಹಾಕ್ತೀನಿ ನಿಮ್ಮ ಜೊತೆ. ಲಾಗ್ ಮಾಡಿದಾಗ ಸ್ಟಾರ್ಟ್ ಆಗಿ ಆಗ್ತೀನಿ. ನೀರು ತೊಗೊಂಡು ಸ್ಕೂಲ್ಗೆ ಓಡ್ತಾ ಇದ್ದೀನಿ. ನಾನು ಡಿಕ್ಕಿ ತೆಗಿತೀನಿ ಏನು ಇರುತ್ತೆ ಅಂತ ನೋಡಿ. ನಾನು ಡಿಕ್ಕಿ ತೆಗೆದ್ರೆ ಡಾಕ್ಯುಮೆಂಟ್ಸು ಇರು. ವಾಟ್ರ್ ಬಾಟ್ಲ್ ಇಷ್ಟು ವಾಟ್ರ್ ಬಾಟ್ಲುಗಳು ನಾನು ಡಿಕ್ಕಿಲಿ ಇದನ್ನು ಇಲ್ಲಿ ಸ್ಟೋರ್ ಮಾಡ್ಕೊಂಡು ಸ್ಕೂಲಿಗೆ ಹೋಗುವ. ಗೈಸ್ ಮತ್ತೆ ಸ್ಕೂಲ್ ಹತ್ರಕ್ಕೆ ಬಂದೆ. ಸೊ ನಾನು ಮೀಟಿಂಗ್ ಇತ್ತು. ಸೊ ಅದು ಮುಗಿಸ್ಕೊಂಡು ಮತ್ತೆ ಸ್ಕೂಲ್ ಬಂದಿದ್ದೀನಿ. ಬನ್ನಿ ಸ್ಕೂಲ್ ಮುಗಿಸ್ಕೊಂಡು ಹೋಗುವ. ಸ್ಕೂಟ ತಿಂದು ಎಷ್ಟು ದಿನ ಆಗಿತ್ತು, ಇವತ್ತು ಗೌರ್ಮೆಂಟ್ ಸ್ಕೂಟ ತಿಂತಾಯಿದ್ದೀನಿ. ಎಷ್ಟು ಕಷ್ಟ ಅಂತ ಅಂದರೆ ಗೈಸ್, ಇವಾಗ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಓಡ್ತಾ ಇದ್ದೀನಿ. ಜೀವನ ಎಷ್ಟು ಕಷ್ಟ ಅಂತಂದರೆ ಜೀವನದಲ್ಲಿ ಯಾವಾಗ ಏನಾಗುತ್ತೋ ಏನು ಬರುತ್ತೋ. ಇಲ್ಲ ರೀಸೆಂಟಾಗಿ ನಿನ್ನೆ ಈ ಟೈಮ್ಸ್ ಎಲ್ಲ ಆಗೋಗಿತ್ತು ಅನಿಸುತ್ತೆ. ನಿನ್ನೆ ಅಷ್ಟೊತ್ತಿಗೆ ಬೈಕಲ್ಲಿ ರೋಡಲ್ಲಿ ಒಬ್ಬರು ಬೈಕ್ ಹುಡುಗರು ಹೋಗ್ತಾ ಇರ್ತಾರೆ. ಆ ಸ್ಪಾಟ್ ಟೈಮಿಗೆ ತೋರಿಸ್ತೀನಿ ಎಲ್ಲಿ ಅಂತ. ಬೈಕಲ್ಲಿ ಹೋಗ್ತಾ ಇರ್ತಾರೆ. ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಇದೇ ಮಾಮೂಲಿ ಎಷ್ಟು ಹೋಗ್ತಾ ಇದೀನಿ ಸ್ಪೀಡ್, ಸ್ವಲ್ಪ ಇದಕ್ಕಿಂತ ಈ ಸ್ಪೀಡ್ ಅಂದ್ಕೊಳ್ಳಿ. ಸ್ಪೀಡಲ್ಲಿ ಇವ್ರು ಹೋಗ್ತವ್ರೆ. ಆಪೋಸಿಟ್ ಎಷ್ಟು ಸ್ಪೀಡ್ ಎಷ್ಟು ಈಗ ಟಿ ಡಿ ಈಗ ಸ್ಪೀಡಲ್ಲಿ ಬರ್ತಿದೆ. ಬಂದಂಗೆ ಬಿಟ್ಟರು ಗಾಡಿನ. ಅದರಲ್ಲಿ ಬಸ್ ಡ್ರೈವರ್ ತುಂಬ ಇದೆ. ಅದು ಅವನಿಗೆ ಗೊತ್ತೇ ಇಲ್ಲ. ಆ ಬಸ್ ಬಂದು ಗುದ್ದೈತೆ ಅಂದರೆ ನನಗೆ ಗೊತ್ತಿಲ್ಲ ಬಿಡಿ. ಅಲ್ಲೇ ಸ್ಪಾಟು. ಜೀವನ ಅಷ್ಟೇ. ನೀರು ಮೇಲೆ ಒಳ್ಳೆ ಥರ ಯಾವಾಗ ಹೊಡೆದೋಗುತ್ತೋ ಏನೋ ಗೊತ್ತಿಲ್ಲ. ಇರೋಷ್ಟು ದಿನ ಖುಷಿಯಾಗಿರ್ಬೇಕು. ದುಡ್ಡು ಅಂತ ಸಾಯ್ತಾರೆ ಈಗಿನ ಕಾಲದಲ್ಲಿ. ದುಡ್ಡು, ಜಾತಿ, ಧರ್ಮ, ಭೇದ ಭಾವ ಇದನ್ನೆಲ್ಲ ಮಾಡಿ ನೋಡಿ ಇಂಥವ್ರ ಕಷ್ಟ. ಈ ಕಷ್ಟ ನೋಡಿ. ಇವ್ರದ್ದೇನೋ ಒಂದು ಜೀವನ ಹೋಗ್ತಾ ಇರ್ತಾರೆ. ಇಷ್ಟೇ. ಇಂಥವ್ರೆಲ್ಲ ಜೀವನ ಮಾಡಬೇಕಾದ್ರೆ ಏನೇನೋ ಮಾತಾಡೋದು ಅವ್ರ ಬಗ್ಗೆ ಇವ್ರ ಬಗ್ಗೆ. ಅಪ್ಪ ಜೀವನ ಎಷ್ಟು ಕ್ರಿಟಿಕಲ್ ಆಗ್ಬಿಟ್ಟಿದೆ ಅಂತಂದರೆ ಎಷ್ಟು ಕ್ರಿಟಿಕಲ್ ಆಗ್ಬಿಟ್ಟಿದೆ ಅಂತಂದರೆ ಅಷ್ಟೇ ಕ್ರಿಟಿಕಲ್ ಆಗ್ಬಿಟ್ಟಿದೆ ನೋಡಿ. ಹಿಂಗೆ ಬರ್ತಾರೆ, ಹಿಂಗೆ ಸಡನ್ನಾಗಿ ಬರ್ತಾರೆ. ಅವ್ರನ್ನ ಬಚಾವ್ ಮಾಡೋಕ್ಕೆ ಇನ್ನೊಬ್ಬ ಯಾರೋ ಹೋಗ್ತಾನೆ, ಅವನೆಲ್ಲ ಹೋಗಿ ಗುದ್ದಿರೋದು. ಇದೇ ಇನ್ಸಿಡೆಂಟ್ ನಡೆದಿರೋದು. ಬನ್ನಿ ಅದು ಎಲ್ಲಿ ಅಂತ ತೋರಿಸ್ತೀನಿ. ಬನ್ನಿ ಇಲ್ಲೇ ಬಂದೆ. ಬಸ್ ಗಾಡಿ ಇಲ್ಲಿಂದ ಹೋಗೈತೆ. ಗಾಡಿ ಇಲ್ಲಿಂದ ಗಾಡಿ ಬಸ್ ಸ್ಪೀಡಿಗೆ ಬಂದೈತೆ. ಇಲ್ಲಿ ಗಾಡಿ ಅಡ್ಡ ಬಂದಿರೋದು. ಈ ಗಾಡಿ ಅಡ್ಡ ಬಂದೈತೆ. ಅವನು ಆ ಕಡೆಯಿಂದ ಬಂದವನೇ. ಈ ಕಡೆಯಿಂದ ನೋಡಿ ಇದೇ ಸ್ಪಾಟು. ಅಡ್ಡ ಬಂದವನೇ. ಇಲ್ಲಿಂದ ಗಾಡಿ ಇಲ್ಲಿದ್ದು 6 ಬಿದ್ದವ್ರೆ. ಇದೇ ಸ್ಪಾಟು. ಜೀವನ ಅದಕ್ಕೆ ಯಾರು ಓಡಿಸ್ಬೇಕಾರೋ. ನನ್ನ ಪ್ರಕಾರ ಹೆಲ್ಮೆಟ್ ಹಾಕಿದ್ರೆ ಬದುಕತ್ತಿನೋ ಗೊತ್ತಿಲ್ಲ. ಒಟ್ಟೆ ಅಷ್ಟು ಫೋರ್ಸ್ ಗ್ಲಾಸಿಗೆ ಇದು ಬಸ್ ಗ್ಲಾಸಿಗೆ ಅಂಟ್ಕೊಂಬಿಟ್ಟೈತೆ ಅಂತ ಕೂದಲು. ಆ ರೇಂಜಿಗೆ ಹೊಡೆದೈತೆ ಅಂದರೆ ಇನ್ನೇನು ಹೇಳಿ ಅಪ್ಪ. ಜೀವನ ಅದಕ್ಕೆ ಹೆಲ್ಮೆಟ್ ಹಾಕೊಳ್ಳಿ. ನಾನು ಬುದ್ಧಿ ಕಲಿಬೇಕು, ಎಲ್ಲ ಬುದ್ಧಿ ಕಲಿಬೇಕು. ಬಟ್ ಇರೋ ಗಂಟೆ ಖುಷಿಯಾಗಿರಿ ಈಗ ಅಷ್ಟೇ. 2025 ನನಗಾಗಲಿ ಎಲ್ಲರಿಗೂ ಒಳ್ಳೆ ಪಾಠ ಕಲಿಸಿದೆ. 2020 ಬರೀ ಬ್ಯಾಡ್ ನ್ಯೂಸ್ಗಳು. ಇಂಥದ್ದು ಅಪ್ಪ. ಬನ್ನಿ ಅರ್ಥ ಮಾಡ್ಕೋಬೇಕು. ನಾನಾಗಲಿ ಯಾರು ಅರ್ಥ ಮಾಡ್ಕೋಬೇಕಷ್ಟೇ. ನೋಡಿ ಇವಾಗ ಅದೇನೋ ಮತ್ತೆ ನಾನು ಸೆಕೆಂಡ್ ಫ್ಲೋರಿಗೆ ಹಾಕ್ತೀನಿ. ಟೆನ್ಷನ್ ಆಗ್ಬಿಡ್ದು ಒಂದ್ಸರಿ. ಏನು ಬಿಸ್ಕೆಟು ಸರ್ಫೆಕ್ಸಲ್ ಏನೋ ತೊಗೊಬಂದು ಹೋಗಿದ್ದೀನಿ. ಫೋನ್ ಪಿಕ್ ಮಾಡ್ತಿಲ್ಲ, ಮಲಗಿರಬೇಕು.
ಥ್ಯಾಂಕ್ಸ್ ಮಾಡಿಕೊಟ್ಟಿರೋದು ಚೆನ್ನಾಗಿದೆಯಾ. ಇದ್ರ ವೀಡಿಯೋ ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೆಂಗಿದೆ ಅಂತ. ಅಕ್ಕ ತಿನ್ನಂಗಿಲ್ಲ, ಇನ್ನೊಂದು ವಾರ ನೆನಪಿರಲಿ. ಅದನ್ನ ಮರೆಯೋಕೆ ಆಗಲ್ಲ ಅಂತ ನನಗೆ ಗೊತ್ತಾಯಿತು. ಸೊ ಅದಕ್ಕೆ ಮರಿಬೇಕು ಅಂದರೆ ಏನು ಬೇಕು ಅಂದಾಗ ಅವ್ರಿಗೆ ಇನ್ನೊಂದು ಆ ಥರ ಬೇಕೇ ಬೇಕು, ಹಠ ಮಾಡಿ ಬೇಕೇ ಬೇಕು ಅಂತ ನೋಡಿ. ಇವಾಗ ಅವ್ರಿಗೆ ಫೋನ್ ಮಾಡಿ ಫಾರ್ಮರ್ಗೆ ಈಗಲೇ ಅರ್ಜೆಂಟ್ ಬೇಕು ಅಂತ ಅವರು ತೋರಿಸ್ಕೊಂಡು ಅರ್ಜೆಂಟ್ ಕೊಡ್ತವ್ರೆ. ಸೊ ಗೈಸ್ ಲಿಯೋಗೆ ಸ್ವಲ್ಪ ಇವಾಗ ನಾವೇನು ಮಾಡ್ಕೊಳಕ್ಕಾಗಲ್ಲ, ಅದು ನಮ್ಗಾಗಿದ್ದೆ ಏನೋ ಇವತ್ತು ದಿನ ಏನೋ ಮಾಡೋಕ್ಕಾಗಲ್ಲ. ಬಟ್ ಏನೋ ಕೆಟ್ಟಗಳು ಅವಳದು ರೆಕಾರ್ಡಿಂಗ್ ಸಿ ಯಾಕೆ ಹಾಕ್ತೀನಿ ನಿಮಗೆ. ಅವಳು ಹೆಂಗೆ ಬಿದ್ದಿದ್ದಾಳೆ ಅಂತಂದರೆ ಅಪ್ಪ, ಅವಳು ಅಲ್ಲಿ ಕುತ್ಕೊಳ್ಳೋಕೆ ಅಂತ ಹೋಗೋಳೆ, ಬಿಸಾಕ್ಬಿಟ್ಬಿಟ್ಟು ಅವಳು ಬನ್ನಿ ಹೊಡೋ. ಈಗ ಇಷ್ಟೊತ್ತಲ್ಲಿ ನಾಯಿ ಫಾರ್ಮಿಗೆ ಬಂದಿದ್ದೀವಿ, ಮೇಡಮ್ ಅವ್ರ ಸವಾಸ ತೆಗಿಯೋ. ಕುರಿಮರಿಗಳು ಹೆಂಗೈತೆ ಸೇಮ್ ಹಂಗೆ ಇರೋದು. ಹೆಂಗೆ ನೀ ಕೊಟ್ಟು ಹಿಂಗೆ ತಾನೆ, ಅದು ಹಿಂಗೆ ತಾನೆ ಇತ್ತು. ಅಲ್ಲಲ್ಲ ಬ್ಲ್ಯಾಕ್ ಶೇಡ್, ಬಟ್ ಸೇಮ್ ಪಮ್ಮ ಹಿಂಗೆ ಇರೋದು. ಖುಷಿ ಆಯ್ತು ನಮಗೆ ಅಲ್ಲ. ಅದೊಂದೇ ಪೀಸ್ ಉಳಿದಿರೋದು ಆಯ್ತು. ಈಗ ಖುಷಿ ಆದ್ಲು, ಈಗ ಸಮಾಧಾನ ಆದ್ಲು. ಸೇಮ್ ಲಿಯೋ ಥರನೇ ಐತಿ ಇದೂ ಅಲ್ಲಮ್ಮ. ಬಟ್ ಬ್ಲ್ಯಾಕ್ ಶೇಡು ಗೋಲ್ಡ್ ಶೇಡು, ಬಟ್ ನೋಡೋಕೆ ಫೇಸ್ ಎಲ್ಲ ಸೇಮು. ಶೂಟ್ಸ್ ಅಂತ ಗೊತ್ತು ನಮಗೂ, ಬಟ್ ಅದು ನೋಡೋಕೆ ಸೇಮ್. ಸ್ವಲ್ಪ ಇನ್ನೊಂಥರ ಗಿಲ್ಟ್ ಇನ್ನೂ ನನಗೆ ಹೋಗಲ್ಲ ಅದು ಗಿಲ್ಟ್. ಅದು ಗಿಲ್ಟ್ ಹೋಗ್ಬೇಕಂದ್ರೆ ತುಂಬ ದಿನ ನನಗೆ, ಅವಳಿಗೆ ಹೋಗುತ್ತೆ. ಲಿಯೋ ಈಗ ಖುಷಿ ಪಡ್ತಿರ್ತಾಳೆ ಅಲ್ಲಮ್ಮ, ಅಲ್ಲಿರ್ತಾಳೆ ಈಗ ಮೇಲ್ಗಡೆ ಇರ್ತಾಳೆ, ಈಗ ಇನ್ನೊಂಥರ ಖುಷಿಯಾಗಿರ್ತಾಳೆ. ಬಟ್ ಇದು ಒಳ್ಳೆ ದಿನ ಅಂತೆ, ಅದೇನೋ ಏನು ಮಾಸ ಅದೇನೋ ಗೊತ್ತಿಲ್ಲ. ಬಟ್ ನೆಮ್ಮದಿಯಾಗಿ ಸರ್ವಕ್ಕೆ ಹೋಗ್ಬಿಟ್ಟಿರ್ಲಿ ಥರ. ಬಟ್ ಓಕೆ, ಅದು ಮರೆಯೋಕೆ ಈಗ ಆರಾಮಾಗಮ್ಮ ನೀನು. ಹಾಂ, ಟ್ಯಾಬ್ಲೆಟ್ಟು ಮತ್ತು ಜ್ಯೂಸು ಇಲ್ಲಿ ನೋಡಿ ಎಲ್ಲಿ ಮಡಿಕೊಂಡವಳೆ. ಅಂತಾಳೆ ಮನೆ ಬಿಟ್ಕೋತೀನಿ. ಅವೆಲ್ಲ ನಾನು ಹಾಂ ಇಲ್ಲ ಹೆಂಗೆ ಹಿಡ್ಕೊಂಡವಳೆ. ಲಿಯೋ ಥರನೇ ಬೇಕು ಅಂತ ಯಪ್ಪ ಯಾರ್ಯಾರಿಗೋ ಫೋನ್ ಮಾಡಿ ಇದೇ ಥರ ಬ್ರೀಡ್ ಬೇಕು, ಎಷ್ಟೋ ಫೋಟೋಗಳು ಬಂದವು ಇದೇ ಥರ ಬ್ರೀಡ್ ಬೇಕು ಅಂತ. ಕ್ಯೂಟಾಗವಳೆ, ಸೇಮ್ ಈಗ ನಿಂತರ ಕಡೆ ಅವಳು. ಗೈಸ್ ಪ್ಲೀಸ್ ಗೈಸ್, ನಮ್ಮ ಲಿಯೋಗೆ ದೃಷ್ಟಿ ಹಾಕ್ಬೇಡಿ. ನೀನು ನೋಡು ಲಿಯೋ ಥರ ನೀನು ಇವಳು ಅವಳಿಗೆ ಅಮ್ಮ ಆಯ್ತಾಳೆ ಅವಳು. ವೆರಿ ಗುಡ್. ನನಗೆ ಲಾಗ್ ಮಾಡಬೇಕಾದ್ರೆ ನೀನು ನನ್ನ ಲಾಗಲ್ಲಿ ನೋಡಬೇಕು, ಓಕೆನಾ? ಲಿಯೋನೇ ಬೈಕ್ ಬರುತ್ತಲ್ಲ, ಇದು ಅಕ್ಕಂದಿದು, ಇದು ಅಕ್ಕಂದು ಲಿಯೋ. ಲಿಯೋ ಗುಮ್ಮಿ ಲಿಯೋ. ಅವಳ ಕಣ್ಣ ಲೈಟಾಗಿ ಒರೆಸೋಳ್ದ. ನಮ್ಮದು ಲಿಯೋ ಲಿಯೋ ಥರ ಹುಚ್ಚ ಮಾಡ್ಕೊಂಡ್ಬಿಟ್ರೆ ಈಗ. ಓಹೋ ಅಕ್ಕ ಈಗ ಸಜೆಸ್ಟ್ ಆಗ್ಬಿಟ್ಲು. ಈ ನಗುಗೋಸ್ಕರನೇ ಇಷ್ಟ ಕೊಂಟ ಗುಮ್ಮಿ ಇಬ್ರು ಆಟಾಡ್ಕದಿರಿ ಆರಾಮಾಗಿ. ಅವಳಿಗೆ ಡೈಪರ್ ಮತ್ತೆ ಏಯ್ ಅದು ಲಿಯೋ ಕೆಲಸ ನೀನು ಮಾಡ್ತಿದ್ಯಾ? ಲಿಯೋ ಸ್ಮೆಲ್ ಮಾಡ್ತಿದ್ದೀನಿ ನಾನು. ನೋಡು ಹೆಂಗ್ ಸ್ಮೆಲ್ ಮಾಡ್ತಿದ್ರೆ ನೋಡು, ಗೊತ್ತಾಗುತ್ತೆ ನಾಯಿಗೆ. ನೋಡಿ ಇಲ್ಲಿ ಹತ್ತಿ ಹೆಂಗಾಗವಳೆ ಮಂಗ. ಈಗ ಈಗ ಸಮಾಧಾನ ಪ್ರಾಂಪ್ಟಾಗಿ ಹೇಳು. ನೋಡಿ ಹೇಳಿ ಇಲ್ಲಿ ಪ್ರಾಂಪ್ಟಾಗಿ, ಗೈಸ್ಗೆ ಆಡಿಯನ್ಸ್ ಬಿಜೆ ಮಾಡ್ಕೊತಾರ ಮೇಲೆ ನೀನು ತಪ್ಪಿದ್ರೆ ಸಮಾಧಾನ. ಗೈಸ್ ಇಲ್ಲಿ ಅಡಿ ಹೆಂಗೆ ಕ್ಲೀನ್ ಮಾಡ್ತಾವಳೆ, ಅದ್ರೊಳಗೆ ಹಾಲಾಗ್ತಿರೋದು. ಇಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ಲು. ಹಂಗೆ ಕೇರ್ಲೆಸ್ ಆಯ್ತು ಬಿಡಿ ಅದು. ಇವಾಗ ಹಂಗಾಗಲ್ಲ ಇದು. ತಣ್ಣಿದೆ. ಎಲ್ಲಿ ಮಲಗಿಸ್ತಿರೋದು ಇವಳನ್ನ? ಇಲ್ಲಿ ಬೆಚ್ಚಿಗೆ ಮಲಗಿಸ್ತಿರೋದು. ವ್ಲಾಗ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಬೇಕು, ನೀನು ಕಲಿಬೇಕು ಅದೇನು ತಲೆ ಹುಚ್ಚಿದೆ ಅಂತ. ಎವಿ ಶಾರ್ಪ್ ಆಗ್ತಳೆ ಗುರುಗಳು. ಸ್ಮೈಲ್ ಲಿಯೋ, ಸ್ಮೈಲ್ ಚೀಕ್ ಫೋಸ್. ಪರವಾಗಿಲ್ಲ ಕರಿ. ಈ ಖುಷಿ ಆಯ್ತಲ್ವ ನಿನಗೆ?
ಮೇಲೆ ತಕ್ಕಾಗ್ತಿಲ್ಲ ಅಂತಲೇ. ಡೌ ಡೌ ಏಯ್ 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 ಕಚ್ಚ ಬುದ್ಧಿ ಕಲ್ತ್ರೆ ಹೊಡೆದಾಕ್ತೀನಿ. ಈ ಫ್ರೆಂಡ್ ಮಾಡ್ಕೊತಿರೋದು ಜಿಜ್ಜು ಕ್ಯೂಟ್. ಒಂದು ದಿನಕ್ಕೆ ಯಾರೇ ಅವಳಿಂದ ಓಡಾಡ್ತಿರೋದ. ಇಲ್ಲಿ ಕೆಲೈಟ್ ಲೈಟ್ ಆನ್ ಆಗಿರೋದಕ್ಕೆ. ಏಯ್ 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 ಅಲ್ಲಿ ಅಲ್ಲಿ ಅಲ್ಲೋಗು ಅಲ್ಲೋಗು ಅಲ್ಲೋಗು. ಅದು ಸ್ಮೆಲ್ ಮಾಡ್ಕೊಂಡು ಬರೋದು ಬೇರೆ. ಅಡ್ಜಸ್ಟ್ ಆದ್ವ ನಾವೆಲ್ಲರೂ ಮೇಡಮ್ ಅವರೇ, ಅಡ್ಜಸ್ಟ್ ಆದ್ವನ್ರಿ ಗುಮ್ಮಿ. ಗೊತ್ತಾಯ್ತು ಅವಳಿಗೆ. ಒಂದಿನಕ್ಕೆ ಜಸ್ಟ್ ಶೇಕನ್ ಕೊಡು ಶೇಕನ್. ನೀನು ಖುಷಿ ಅಲ್ಲ ಬೊಮ್ಮೆ ಈಗ? ನೋಡು ಶೇಕನ್ ಕೊಡು ಅಂದ್ರೆ ಕಚ್ಚೋದು. ಪಪ್ಪ ಫುಲ್ ಖುಷಿ ಅದ. ಲಿಯೋನ ಹಿಂಗೆ ಶೇಕನ್ ಕೊಡು ಅಂದ್ರೆ ಹಂಗೆ ಕಚ್ಚೋದು. ನೋಡಲ್ಲಿ ನೋಡಲ್ಲಿ ಕಚ್ಚೋದು ನೋಡಲ್ಲಿ. ಇಲ್ಲ ಓ ಬಾರ್ಸ್ತೀನಿ ಹಂಗೆ. ಓ ಫುಲ್ ಖುಷಿ ಅಲ್ಲ ನೀನೀಗ? ಏಯ್ ಉಟ್ಕೊಡ್ಕೊಡು. ಯಪ್ಪೋ ಈಗ ಫುಲ್ ಭಯ. ಲಿಯೋನ ನಾನು ಹಿಂಗೆ ಚಿಕ್ಕ ವಯಸ್ಸಿಂದ ಹೆಂಗೆ ಇದ್ಲು ಅಂದರೆ, ನಾನು ಅಡುಗೆ ಮಾಡ್ಬೇಕಾದ್ರೆ ಹಿಂಗೆ ಒಂದು ಕೈಯಲ್ಲಿ ಹಿಡ್ಕೊಳ್ಳೋದು, ಹಿಂಗೆ 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 ಆಡ್ಸೋದು. ಇವನು ಹಂಗೆ ಮಾಡೋದು.